ಮಹಿಳೆಯರನ್ನು ಕಣ್ಣೀರು ಹರಿಸೋ ಅಂಥ ಚಿತ್ರಗಳು ಅದು ಒಂದು 10 ವರ್ಷದಿಂದನೇ ನಿಂತೋಗಿದೆ. ತುಂಬಾ ವರ್ಷದಿಂದ ನಮ್ಮ ಅಬ್ಬಾಯಿ ನಾಯ್ಡು ಅಂತ ಬರಿದ್ರು. ಹೌದು. ತಾಯಿ ಕರಳು, ಕರುಳಿನ ಕೂಗು, ಅಕ್ಕ ತಂಗಿ, ತಾಯಿಯ ಮಡಿಲಲ್ಲಿ, ಅಣ್ಣ ತಂಗಿ, ಸೊ ಈ ತರ ಸುಮಾರು ಸಿನಿಮಾಗಳು ಆ ಟೈಮಲ್ಲಿ ಬಂದಿದೆ. ನಿಜವಾಗ್ಲೂ ನಾನು ಅನ್ಕೊಳ್ಳೋದು ಆ ಥರದ ಚಲನಚಿತ್ರಗಳು ನಮ್ಮ ಸಮಾಜಕ್ಕೆ ಬೇಕು. ಏನಕ್ಕೆ ಅಂದರೆ ಅಟ್ಲೀಸ್ಟ್ ಈಗ ಪ್ರತಿಯೊಂದು ಹೆಣ್ಣು ಅಂತಂದರೆ ಬೇಕಾದಷ್ಟು ತೊಂದರೆಗಳಿರುತ್ತೆ ಮನೆಯಲ್ಲಿ, ಬೇಕಾದಷ್ಟು ಒಂದು ಸಂಸಾರ ಅಂದಾಗ ಸಮಸ್ಯೆಗಳ ಸುಳಿಯಲ್ಲಿ ಆಕೆ ಸಿಕ್ಕಿರ್ತಾಳೆ. ಆಕೆಗೆ ಒಂದು ಔಟ್ಲೆಟ್ ಬೇಕಿರುತ್ತೆ, ಅಳೋದು. ಅದು ಈ ಮನರಂಜನೆ ಅನ್ನೋದ್ರ ಜೊತೆಯಲ್ಲಿ ಆಕೆಗೆ ಒಂದು ಕಣ್ಣೀರನ್ನು ಬರೆಸಿ ಆಕೆಯ ದುಗುಡ ದುಮ್ಮಾನನ ಎಲ್ಲ ಈಚೆ ತಂದು ಆಕೆಯ ಚಲನಚಿತ್ರ ನೋಡ್ಕೊಂಡು ಹೋಗೋಷ್ಟರಲ್ಲಿ ಒಂದು ಸಮಾಧಾನ. ಅಲ್ಲಿ ಆ ನಾಯಕಿ ಪಡುವ ಕಷ್ಟಕ್ಕಿನ್ನ ನಂದು ಏನೂ ಅಲ್ಲಪ್ಪ, ಅಲ್ಲಿ ಅವಳು ಎಷ್ಟು ಕಷ್ಟಪಡ್ತಾ ಇರ್ತಾಳಲ್ವ, ಅದನ್ನು ನೋಡಿ ಅಯ್ಯೋ ಇವಳು ಇಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ಕಣ್ಣೀರು ಹಾಕಿ ನನ್ನ ಕಷ್ಟ ಇದ್ರ ಮುಂದೆ ಏನೂ ಇಲ್ಲ ಅಂತೇಳಿ ಸುಮಾರು ಸಲ ಅನಿಸುತ್ತೆ ಅದು ನೋಡಿದಾಗ. ಅಯ್ಯೋ ಶ್ರುತಿ ಮೇಡಮ್ ಅವಾರ್ಡ್ ಕೊಡಬೇಕು ನಿಜವಾಗ್ಲೂ. ಅಲ್ಲ ನಾನು ಕೆಲವು ಸಲ ಅವ್ರ ಮೂವಿ ನೋಡಿದಾಗ ಇವರು ಆ ಮೂವಿಗಳು ಮಾಡ್ತಿದ್ದಿಂದ ಎಷ್ಟೋ ನಮ್ಮ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಆರಾಮಾಗಿದ್ದರು, ಹತ್ತು ಸಮಾಧಾನ ಮಾಡ್ಕೊಂಡು. ಇವಾಗೇನಾಗಿದೆ ಆ ಥರದ್ದು ಯಾವುದೂ ಇಲ್ಲ, ನಿಮಗೆ ಔಟ್ಲೆಟ್ ಇಲ್ಲ, ಅಳೋದಕ್ಕೆ ಒಂದು ಸಂದರ್ಭ ಬೇಕು. ಯಾಂಥ ಸಂದರ್ಭ ಅಂದರೆ ಯಾವಾಗಲೂ ಎಲ್ಲೂ ಆಗಿರಲ್ಲ ಅಲ್ಲ, ಆ ಥರದ್ದು ನಿಮಗೆ ಒಂದು ಜಿನಾಯಿನ ಒಂದು ರೀಸನ್ ಬೇಕು ನಿಮಗೆ ಔಟ್ಲೆಟ್ ಆಗಬೇಕು ಅಂದರೆ. ಆ ಥರ ಚಲನಚಿತ್ರಗಳು ಯಾವುದೂ ಇಲ್ಲ.